ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಆದರೆ ಜೈಲಿಗೆ ಹೋದ್ಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ವರ್ಸಸ್ ಜೈಲಾಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಪದೇ ಪದೇ ಹೊರಗಡೆ ಬರ್ತಿದೆ. ಯಾಕಂದ್ರೆ ಜೈಲಿನಲ್ಲಿ ದರ್ಶನ್ರನ್ನ ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಿದೆ ಅನ್ನುವಂಥ ಸಾಲು ಸಾಲು ಆರೋಪಗಳು ಅವರ ಪರ ವಕೀಲರಾದಂಥ ಸುನಿಲ್ ಮಾಡ್ತಿದ್ದಾರೆ. ಕಳೆದ ಬಾರಿ ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥ ಆರೋಪದ ಮೇಲೆ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಎರಡೆರಡು ದಿಂಬುಗಳು ಬೇಕು, ಎರಡೆರಡು ಹಾಸಿಗೆಗಳು ಬೇಕು ಅಂಥೇಳಿ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಹಾಕುವಂಥ ಕೆಲಸ ಆಗಿತ್ತು. ಅದಾದಮೇಲೆ ವಿಚಾರಣೆಯನ್ನು ಮಾಡಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ್ದಂಥ ಕೋರ್ಟ್ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೂಡ ಆದೇಶ ಮಾಡಿತ್ತು. ಜೊತೆಗೆ ಕಳೆದ ಬಾರಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ದಂಥ ಸಂದರ್ಭದಲ್ಲಿ ನನಗೆ ವಿಷ ಕೊಟ್ಬಿಡಿ, ಇಲ್ಲಿ ಇರೋಕ್ಕಾಗ್ತಿಲ್ಲ, ಅಷ್ಟೊಂದು ಕಟ್ಟುನಿಟ್ಟಾಗಿ ನನ್ನನ್ನು ನಡೆಸ್ಕೊಳ್ಳಲಾಗ್ತಿದೆ ಅಂಥೇಳಿ ದರ್ಶನ್ ಸ್ವತಃ ಆರೋಪವನ್ನು ಮಾಡಿದರು. ತಮ್ಮ ಮನದ ಒಂದು ಅಳಲನ್ನು ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಬೇಡಿಕೊಂಡಿದ್ರು. ಅದಾದಮೇಲೆ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು, ಜೊತೆಗೆ ದರ್ಶನ್ಗೆ ಓಡಾಟ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೋರ್ಟ್ ಕೂಡ ಆದೇಶ ಮಾಡಿತ್ತು. ಅದಾದಮೇಲೆ ಒಂದಷ್ಟು ದಿನಗಳಾದಮೇಲೆ ಈಗ ಮತ್ತೆ ದರ್ಶನ್ ಪರ ವಕೀಲರಾದಂಥ ಸುನಿಲ್ರಿಂದ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ಆದೇಶ ಆದಮೇಲೂ ಕೂಡ ದರ್ಶನ್ರನ್ನ ಅದೇ ರೀತಿಯಾಗಿ ನೋಡ್ಕೊಳ್ಳಲಾಗ್ತಿದೆ, ಕಟ್ಟುನಿಟ್ಟಾಗಿ ನೋಡ್ಕೊಳ್ಳಲಾಗ್ತಿದೆ. 24x7 ಆತನ ಮುಂದೆ ಕ್ಯಾಮರಾವನ್ನು ಅಳವಡಿಸಲಾಗಿದೆ. ಆತನನ್ನು ಕರೆಕ್ಟಾಗಿ ಬೆಳಿಗ್ಗೆ ಒಂದು ಸಾರಿ ಸಂಜೆ ಒಂದು ಸಾರಿ ಓಡಾಡೋಕ್ಕೆ ಬಿಡ್ತಿದ್ದಾರೆ. ಬದಲಾಗಿ ಕೋರ್ಟ್ ಆದೇಶ ಇದ್ರೂ ಕೂಡ ಆತನಿಗೆ ಹೆಚ್ಚುವರಿಯಾಗಿ ಬೆಡ್ ಮತ್ತು ಹಾಸಿಗೆಯನ್ನು ಕೊಟ್ಟಿಲ್ಲ ಅಂತೇಳಿ ಆರೋಪ ಮಾಡಿ ದರ್ಶನ್ ಪರ ವಕೀಲರಾದಂಥ ಸುನಿಲ್ ಮತ್ತೆ ಈಗ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕಾನೂನು ನಿಯಮವನ್ನು ಉಲ್ಲಂಘನೆ ಮಾಡಲಾಗ್ತಿದೆ. ಜೊತೆಗೆ ಕೋರ್ಟ್ ಆದೇಶವನ್ನು ಕೂಡ ಇಲ್ಲಿ ಜೈಲಾಧಿಕಾರಿಗಳು ಪಾಲನೆ ಮಾಡ್ತಿಲ್ಲ, ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈಗ ದರ್ಶನ್ ಪರ ವಕೀಲರಾದಂಥ ಸುನಿಲ್ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಯಾಕಂದರೆ ಕಳೆದ ಬಾರಿ ಅವರಿಗೆ ಅಂದರೆ ಆ ಒಂದು ಜೈಲಿನಲ್ಲಿ ಇರೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಮಲಗೋಕೆ ಮತ್ತು ಚಳಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಹೊದಿಕೆ ಹಾಕೋದಕ್ಕೆ ಎರಡೆರಡು ಬೆಡ್ಶೀಟ್ಗಳನ್ನು ಕೊಡ್ತಿಲ್ಲ. ಹೆಚ್ಚುವರಿಯಾಗಿ ಮ್ಯಾನ್ಯುವಲ್ನಲ್ಲಿ ಏನಿದೆ, ಪ್ರಿಸನ್ಸ್ ಆ್ಯಕ್ಟ್ ಅಡಿ ಒಬ್ಬ ಕೈದಿಗೆ ಅಥವಾ ಒಬ್ಬ ಆರೋಪಿಗೆ ಏನೆಲ್ಲ ಕೊಡಬೇಕು ಆ ಒಂದು ವಿಚಾರವನ್ನು ನಾವು ಕೇಳ್ತಿದ್ದೇವೆ, ದರ್ಶನ್ ಕೇಳ್ತಿದ್ದಾರೆ. ಆದರೆ ಅವರು ಮಾತ್ರ ಕೊಡ್ತಿಲ್ಲ ಅನ್ನೋಂಥ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ದರ್ಶನ್ ಪರ ವಕೀಲರಾದಂಥ ಸುನಿಲ್ ಮಾಡಿದರು. ಅದಾದಮೇಲೆ ಪ್ರತಿವಾದದಲ್ಲಿ SP ಪ್ರಸನ್ನಕುಮಾರ್ ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದ್ರು, ಒಂದಷ್ಟು ವಾದವನ್ನು ಮಾಡಿದರು. ಅಂದರೆ ಮ್ಯಾನ್ಯುವಲ್ನಲ್ಲಿ ಏನೆಲ್ಲ ಕೊಡುವಂಥ ಅಧಿಕಾರ ಇದೆ ಅದನ್ನು ಜೈಲಾಧಿಕಾರಿಗಳು ಕೊಡ್ತಿದ್ದಾರೆ, ಆದರೆ ಇವರು ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬನ್ನು ಕೇಳ್ತಿದ್ದಾರೆ, ಅದನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಕೋರ್ಟ್ನ ವಿಚಾರಣೆ ವೇಳೆ ಪ್ರಸ್ತಾಪ ಮಾಡುವಂಥ ಕೆಲಸವನ್ನು SP ಪ್ರಸನ್ನಕುಮಾರ್ ಅವರು ಮಾಡಿದರು. ವಾದ ಮತ್ತು ಪ್ರತಿವಾದ ಆಲಿಸಿದ್ದಂಥ ಕೋರ್ಟ್ ಒಂದಷ್ಟು ಆದೇಶವನ್ನು ಹೊರಡಿಸಿತ್ತು. ಜೈಲಾಧಿಕಾರಿಗಳಿಗೆ ಒಂದು ಆದೇಶದ ಕಾಪಿ ಕೂಡ ಇದೆ. ಆದರೆ ಕಳೆದ ಬಾರಿ ಆ ಒಂದು ಆದೇಶವನ್ನು ಹೊರಡಿಸಿದಂಥ ಸೆಷನ್ ಕೋರ್ಟ್ ಒಂದಷ್ಟು ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿತ್ತು. ದರ್ಶನ್ ತನಗೆ ಓಡಾಟ ಮಾಡೋದಕ್ಕೆ ಇಲ್ಲಿ ಅವಕಾಶ ಆಗ್ತಿಲ್ಲ, ನಾನು 1 ತಿಂಗಳಾಯಿತು ಜೈಲಿಗೆ ಬಂದು, ಸೂರ್ಯನನ್ನು ಕೂಡ ನೋಡಿಲ್ಲ, 1 ತಿಂಗಳಾಗ್ತಾ ಬಂತು, ಇದರಿಂದ ನನಗೆ ಮಾನಸಿಕವಾಗಿ ಒತ್ತಡ ಆಗ್ತಿದೆ, ನನ್ನನ್ನು ಇಲ್ಲಿ ಕಟ್ಟಾಕದಂತಿದೆ ಅನ್ನುವಂಥ ಒಂದು ಹೇಳಿಕೆಗಳನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಅದಾದಮೇಲೆ ನ್ಯಾಯಾಧೀಶರು ಕೂಡ ಜೈಲಾಧಿಕಾರಿಗಳಿಗೆ ಒಂದಷ್ಟು ಸೂಚನೆಗಳನ್ನು ಸೂಚಿಸಿದರು. ಏನಂದರೆ ಅವರಿಗೆ ಅಲ್ಲಿ ಓಡಾಟ ಮಾಡೋದಕ್ಕೆ ಅವಕಾಶಗಳನ್ನು ಕೊಡಬೇಕು, ಜೊತೆಗೆ ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನೆಲ್ಲ ಕೊಡಬೇಕು ಅವೆಲ್ಲವನ್ನು ಕೂಡ ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡುವಂತೆ ಆದೇಶವನ್ನು ಕೂಡ ಕಳೆದ ಬಾರಿ ಕೋರ್ಟ್ ಮಾಡಿತ್ತು. ಅದಾದಮೇಲೆ ಈಗ ಮತ್ತೆ ಓಡಾಡೋದಕ್ಕೆ ಬಿಡ್ತಿದ್ದಾರೆ ಡೈಲಿ 2 ಬಾರಿ. ಆದರೆ ಕೋರ್ಟ್ ಸೂಚನೆ ನೀಡಿದಂತೆ ಇವರು ನಮಗೆ ಹೆಚ್ಚುವರಿಯಾಗಿ ದಿಂಬು ಮತ್ತು ಹಾಸಿಗೆಯನ್ನು ಕೊಡ್ತಿಲ್ಲ ಅಂತ ಮತ್ತೆ ಕೋರ್ಟ್ಗೆ ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ದರ್ಶನ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಒಳಗಡೆ ದರ್ಶನ್ಗೆ ಅದೇ ರೀತಿಯಾಗಿ ಮತ್ತೆ ನಡೆಸ್ಕೊಳ್ಳಲಾಗ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮತ್ತೆ ಉದ್ಭವವಾಗಿದೆ. ಕಳೆದ ಬಾರಿ ಮಾಡಿದಂಥ ವಾದಗಳೇ ಮತ್ತೆ ಇಲ್ಲಿ ಮುಂದುವರಿಯುತ್ತಿದೆ. ದರ್ಶನ್ ಪರ ವಕೀಲರಾದ ಸುನಿಲ್ರಿಂದ ಮತ್ತಷ್ಟು ವಾದಗಳು, ಅಂದರೆ ದರ್ಶನ್ರನ್ನ ಅಲ್ಲಿ ಕಟ್ಟುನಿಟ್ಟಾಗಿ ನೋಡ್ಕೊಳ್ಳಲಾಗ್ತಿದೆ, ಸ್ವಾತಂತ್ರ್ಯವೇ ಇಲ್ಲ, ಅವರಿಗೆ ಓಡಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಿಲ್ಲ, ಯಾವಾಗಲೂ ಆತನ ಮುಂದೆ ಕ್ಯಾಮರಾವನ್ನು ಇಡಲಾಗ್ತಿದೆ, ಇದರ ಜೊತೆಗೆ ಆತನಿಗೆ ಹಾಸಿಗೆ ಮತ್ತು ದಿಂಬುಗಳನ್ನು ಕೇಳಿದಷ್ಟು ಕೊಡಲಾಗ್ತಿಲ್ಲ ಅಂತೇಳಿ ಒಂದು ವಾದ ಆ ದರ್ಶನ್ ಪರ ವಕೀಲರಾದಂಥ ಸುನಿಲ್ರಿಂದ ನಡೀತಿದೆ. ಮತ್ತೊಂದು ಕಡೆ ಇದಕ್ಕೆ ಜೈಲಾಧಿಕಾರಿಗಳೇನು, ದರ್ಶನ್ ಏನೇ ಕೇಳಿದ್ರು ಕೂಡ ಕೋರ್ಟ್ನಲ್ಲಿ ಏನು ಹೇಳಿದೆಯಪ್ಪ, ಏನು ನಮಗೆ ಒಂದಷ್ಟು ಸೂಚನೆಗಳನ್ನು ನೀಡಲಾಗಿದೆ, ಪ್ರಿಸನ್ಸ್ ಆ್ಯಕ್ಟ್ ಅಡಿ ಏನು ಮ್ಯಾನ್ಯುವಲ್ನಲ್ಲಿ ಏನಿದೆ ಅದನ್ನು ಕೊಡಬೇಕು ಅಂತೇಳಿ ಕೋರ್ಟ್ ಹೇಳಿದೆ, ಅದೇ ರೀತಿಯಾಗಿ ಕೊಡ್ತಿದ್ದೀವಿ, ನಾವು ಹೆಚ್ಚುವರಿಯಾಗಿ ಏನು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಜೈಲಾಧಿಕಾರಿಗಳು ದರ್ಶನ್ಗೆ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಕೋರ್ಟ್ ಆದೇಶ ಇದೆ, ಕಳೆದ ಬಾರಿ ನಾವು ಅರ್ಜಿ ಹಾಕಿದ್ದೀವಿ, ಕೋರ್ಟ್ ಸೂಚನೆ ನೀಡಿದೆ,
ಈಗ ಯಾಕೆ ಕೊಡ್ತಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಈಗ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಕಳೆದ ಬಾರಿ ಆದೇಶದಲ್ಲಿ ಕನಿಷ್ಠ ಸೌಲಭ್ಯಗಳು ಒಂದು ಕಡೆ ಮ್ಯಾನ್ಯುವಲ್ನಲ್ಲಿ ನೋಡೋದಾದರೆ ದರ್ಶನ್ ಆಗಿರ್ಬೋದು ಯಾವುದೇ ಆರೋಪಿಗಳಿಗಾದರೂ ಕೂಡ ಒಂದು ದಿಂಬು, ಒಂದು ಹಾಸಿಗೆ ಮತ್ತು ಒಂದು ತಟ್ಟೆ ಮತ್ತು ಲೋಟವನ್ನು ಕೊಡಬೇಕು ಅಂತೇಳಿ ಮ್ಯಾನ್ಯುವಲ್ನಲ್ಲಿದೆ. ಅದೇ ರೀತಿಯಾಗಿ ಜೈಲಾಧಿಕಾರಿಗಳು ಕೂಡ ದರ್ಶನ್ಗೆ ಏನು ವ್ಯವಸ್ಥೆಗಳನ್ನು ಕೊಡಬೇಕಲ್ಲ ಆ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ತಿದ್ದೀವಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಸದ್ಯಕ್ಕೆ ಇರುವಂಥ ಆರೋಪ ಏನಂದರೆ ದರ್ಶನ್ಗೆ ಕೋರ್ಟ್ ಆದೇಶ ಇದ್ರೂ ಕೂಡ ಜೈಲಾಧಿಕಾರಿಗಳು ಬೇಕಂತಲೇ ಅಮಾನವೀಯವಾಗಿ ದರ್ಶನ್ರನ್ನ ನಡೆಸಿಕೊಳ್ಳಲಾಗ್ತಿದೆ, ಅವರಿಗೆ ಸ್ವಾತಂತ್ರ್ಯ ಇಲ್ಲದಂತೆ ಓಡಾಟ ಅಂತ ನೋಡಿಕೊಳ್ಳಲಾಗ್ತಿದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. 24 ಗಂಟೆಯೂ ಕೂಡ ದರ್ಶನ್ ಮುಂದೆ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ, ಆತನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕೂಡ ಜೈಲಾಧಿಕಾರಿಗಳು ಕಿತ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಕೋರ್ಟ್ನ ಆದೇಶ ಇದ್ರೂ ಕೂಡ ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತ ಪದೇ ಪದೇ ಮತ್ತೆ ಸಾಲು ಆರೋಪಗಳನ್ನು ದರ್ಶನ್ ಪರ ವಕೀಲರಾದಂಥ ಸುನಿಲ್ ಮಾಡ್ತಿದ್ದಾರೆ. ಇದರ ಜೊತೆಗೆ 1 ತಿಂಗಳಿಂದಲೂ ಕೂಡ ದರ್ಶನ್ರನ್ನ ಕ್ವಾರಂಟೈನ್ ಜೈಲಿನಲ್ಲಿ ಇರಿಸಲಾಗಿದೆ. ಈಗಾದರೂ ಕೂಡ ಅವರನ್ನು ಬೇರೆ ಬೇರೆಗೆ ಶಿಫ್ಟ್ ಮಾಡಬೇಕಿತ್ತು, ಅದನ್ನು ಕೂಡ ಮಾಡಿಲ್ಲ ಅನ್ನುವಂಥ ವಾದವನ್ನು ಅಂದರೆ ಆರೋಪಗಳನ್ನು ಸುನಿಲ್ ಮಾಡ್ತಿದ್ದಾರೆ. ಯಾಕಂದರೆ ಯಾವುದೇ ಒಂದು ಆರೋಪಿಯನ್ನು ಬಂಧಿಸಿದ ನಂತರ ಜೈಲಿಗೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳನ್ನು ಆಫ್ಟರ್ ಕೋವಿಡ್ ಆದಂಥ ಸಂದರ್ಭದಲ್ಲಿ ಆದ ನಂತರ ಅವರನ್ನು ಕ್ವಾರಂಟೈನ್ ಜೈಲಿನಲ್ಲಿ ಒಂದಷ್ಟು ದಿನಗಳ ಕಾಲ ಇರಿಸಲಾಗುತ್ತೆ. ಯಾವುದೇ ಆರೋಪಿ ಹೊಸದಾಗಿ ಜೈಲಿಗೆ ಎಂಟ್ರಿ ಆದರೂ ಕೂಡ ಅವರನ್ನು 15ರಿಂದ 20 ದಿನಗಳ ಕಾಲ ಕ್ವಾರಂಟೈನ್ ಜೈಲಿನಲ್ಲಿ ಅವರನ್ನು ಇರಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ದರ್ಶನ್, ಪವಿತ್ರ ಗೌಡ ಸೇರಿ 5 ಆರೋಪಿಗಳನ್ನು ಮತ್ತೆ ಜೈಲಿಗೆ ಕಳಿಸಲಾಗಿತ್ತಲ್ಲ, ಆ ಎಲ್ಲ ಆರೋಪಿಗಳನ್ನು ಕೂಡ ಸದ್ಯ ಕ್ವಾರಂಟೈನ್ ಜೈಲಿನಲ್ಲಿ ಇರಿಸಲಾಗಿದೆ. ಹೀಗಾಗಿ 1 ತಿಂಗಳಾದರೂ ಕೂಡ ಕ್ವಾರಂಟೈನ್ ಜೈಲಿನಿಂದ ಅವರನ್ನು ಬೇರೆ ಬೇರೆಗೆ ಶಿಫ್ಟ್ ಮಾಡಿಲ್ಲ. ಇಲ್ಲಿ ನ್ಯಾಯಾಂಗ ನಿಂದನೆ ಆಗ್ತಿದೆ, ಜೈಲಾಧಿಕಾರಿಗಳು ನ್ಯಾಯಾಂಗದ ಆದೇಶವನ್ನು ಕಡೆಗಣಿಸ್ತಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಅರ್ಜಿಯ ವಿಚಾರಣೆಯನ್ನು 17ನೇ ತಾರೀಕಿಗೆ ಸೆಷನ್ಸ್ ಕೋರ್ಟ್ ಮುಂದೂಡಿದೆ. ಅವತ್ತು ವಿಚಾರಣೆ ಮತ್ತೆ ನಡೆಯುತ್ತೆ. ದರ್ಶನ್ ಪರ ವಕೀಲರು ಈಗಾಗಲೇ ತಮ್ಮ ವಾದವನ್ನು ಮತ್ತೆ ಪದೇ ಪದೇ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಜೈಲಾಧಿಕಾರಿಗಳು ಮಾತ್ರ ಮ್ಯಾನ್ಯುವಲ್ನಲ್ಲಿ ಏನಿದೆ ಆ ಒಂದು ಸೌಲಭ್ಯಗಳನ್ನು ನಾವು ಕೊಡ್ತೇವೆ, ಆದರೆ ಇಲ್ಲಿ ಹೆಚ್ಚುವರಿಯಾಗಿ ದರ್ಶನ್ ಸೌಲಭ್ಯಗಳನ್ನು ಕೇಳ್ತಿದ್ದಾರೆ, ನಾವು ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ನಮಗೆ ಕಟ್ಟುನಿಟ್ಟಿನ ಆದೇಶ ಇದೆ, ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಬೇಕು ಅದನ್ನು ಮಾತ್ರ ನಾವು ಕೊಡ್ತಿದ್ದೇವೆ. ಆದರೆ ದರ್ಶನ್ ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬುಗಳನ್ನು ಕೇಳ್ತಿದ್ದಾರೆ, ಅವುಗಳನ್ನು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಜೈಲು ಅಧಿಕಾರಿಗಳು ವಾದ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರ ಮತ್ತೆ ಕೋರ್ಟ್ಗೆ ಬಂದಿದೆ. ಯಾಕಂದರೆ ಕಳೆದ ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಮಾಡಿತ್ತು. ಈಗ ಮತ್ತೆ ಅದೇ ವಿಚಾರವನ್ನು ಇಟ್ಕೊಂಡು ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. 17ನೇ ತಾರೀಕು ವಿಚಾರಣೆಯನ್ನು ಮುಂದೂಡಲಾಗಿದೆ. 17ನೇ ತಾರೀಕು ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆ ನಡೆಯುತ್ತೆ. ಇಲ್ಲಿ ಮತ್ತೊಂದು ಬಾರಿ ವಿಚಾರಣೆ ಆದಂಥ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಏನೆಲ್ಲ ಮತ್ತಷ್ಟು ಅಂಶಗಳನ್ನು ವಾದ ಮಂಡನೆ ಮಾಡ್ತಾರೋ ನೋಡಬೇಕು. ಮತ್ತೊಂದು ಕಡೆ ಜೈಲಾಧಿಕಾರಿಗಳ ಪರವಾಗಿ SPP ಅವರು ಕೂಡ ಏನೆಲ್ಲ ಮತ್ತಷ್ಟು ಪ್ರತಿವಾದಗಳನ್ನು ಮಂಡನೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ವಾದ ಮತ್ತು ಪ್ರತಿವಾದವನ್ನು ಆಲಿಸುವಂತಹ ಕೋರ್ಟ್ ಕೂಡ ಏನೆಲ್ಲ ಮತ್ತೊಂದು ಸತಿ ಸೂಚನೆ ನೀಡುತ್ತಾ ದರ್ಶನ್ಗೆ ಮತ್ತೆ ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬುಗಳು ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.